ಗೌತಮಿ ಜಾಧವ್ ಅವರು ಬಿಗ್ ಬಾಸ್ನಿಂದ ಹೊರಬಂದ ಮೇಲೆ ಹಲವಾರು ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಿದ್ದು, ಮೋಕ್ಷಿತಾ ಅವರ ಬಗ್ಗೆ ಒಂದು ವಿಚಾರವನ್ನು ಸ್ಪಷ್ಟನೆ ನೀಡಿದ್ದಾರೆ. ಮೋಕ್ಷಿತಾ ಅವರ ವ್ಯಕ್ತಿತ್ವವನ್ನು ಬಿಗ್ ಬಾಸ್ ಮನೆಯೊಳಗೆ ನೋಡಿದರೆ ಅವರು ಇಂತಹ ಒಂದು ಕೆಲಸವನ್ನು ಮಾಡಲೇ ಸಾಧ್ಯವೇ ಇಲ್ಲವೆಂದು ಗೌತಮಿ ಜಾಧವ್ ಸ್ಪಷ್ಟಪಡಿಸಿದ್ದಾರೆ. ನನಗೆ ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ಈ ವಿಚಾರ ತಿಳಿದಿರಲಿಲ್ಲ. ಆದರೆ ಹೊರಬಂದ ಮೇಲೆ ಇದೊಂದು ನನಗೆ ಶಾಕಿಂಗ್ ವಿಷಯವಾಗಿದೆ. ಜೈಲಿಗೆ ಹೋಗಿ ಬಂದವರೆಲ್ಲ ಅಪರಾಧಿಗಳಾಗಿರುವುದಿಲ್ಲ ಎಂದು ಗೌತಮಿ ಜಾಧವ್ ಮೋಕ್ಷಿತಾ ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿದ್ದಾರೆ. ಮೋಕ್ಷಿತಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಟಾಸ್ಕ್ಗಳಿಂದ ಪ್ರಸಿದ್ಧಿ ಪಡೆದವರಲ್ಲ. ಅವರ ವ್ಯಕ್ತಿತ್ವದಿಂದಲೇ ಅವರು ಉನ್ನತ ಸ್ಥಾನಕ್ಕೆ ಏರಿದವರು. ಹಾಗಾಗಿ ಹೊರಗೆ ಬಂದ ಮೇಲೂ ಕೂಡ ಅವರಿಗೆ ಆಶ್ಚರ್ಯವಾಗುವಂತಹ ಅಭಿಮಾನಿ ಬಳಗ ಅವರಿಗಿದೆ. ಇಡೀ ಬಿಗ್ ಬಾಸ್ ಇತಿಹಾಸದಲ್ಲೇ ಇಷ್ಟೊಂದು ಸ್ವಾಭಿಮಾನಿ, ಪ್ರಾಮಾಣಿಕತೆ ಹಾಗೂ ನೇರ ನುಡಿ ಹೊಂದಿರುವ ಮೋಕ್ಷಿತಾ ಅವರಿಗೆ ಎಲ್ಲರ ಬೆಂಬಲ ಯಾವಾಗಲೂ ಇದ್ದೇ ಇರುತ್ತದೆ ಎಂದು ಗೌತಮಿ ಜಾಧವ್ ಅವರು ಹೇಳಿದ್ದಾರೆ. ಮೋಕ್ಷಿತಾರವರು ತನ್ನ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಎಡವದೆ ಸ್ವತಂತ್ರವಾಗಿ ಬಿಗ್ ಬಾಸ್ನ ಗೆಲುವಿನೆಡೆಗೆ ಮುನ್ನುಗ್ಗುತ್ತಿದ್ದಾರೆ. ಈ ಬಾರಿ ಒಬ್ಬ ಮಹಿಳಾ ಸ್ಪರ್ಧಿ ಗೆಲ್ಲುವ ಎಲ್ಲ ಅರ್ಹತೆಗಳು ಮೋಕ್ಷಿತಾರವರಿಗೆ ಇದೆ ಎಂದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯವಾಗಿದೆ. ಮೋಕ್ಷಿತಾರವರು ಕಷ್ಟಪಟ್ಟು ಮೇಲೆ ಬಂದಂತಹ ಒಂದು ಹೆಣ್ಣು ಮಗಳಾಗಿದ್ದು, ಕೆಲವು PR ಟೀಮ್ಗಳು ಅವರನ್ನು ಗೆಲುವಿನಿಂದ ಕೆಳಮಟ್ಟಕ್ಕೆ ಕುಗ್ಗಿಸುವ ಪ್ರಯತ್ನಗಳನ್ನು ನಡೆಸುತ್ತಿದ್ದಾವೆ. ಗೌತಮಿ ಅವರು ಬಿಗ್ ಬಾಸ್ನಿಂದ ಹೊರಬರುವ ಕೆಲವು ವಾರಗಳ ಹಿಂದೆ ಅವರ ವ್ಯಕ್ತಿತ್ವ ಜನರಿಗೆ ಸ್ಪಷ್ಟವಾಗಿ ಅರ್ಥವಾಗಿದ್ದು, ಅವರ ಒಳ್ಳೆತನದ ಬಗ್ಗೆ ಹಲವಾರು ಪೋಸ್ಟ್ಗಳನ್ನು ಸೋಷಿಯಲ್ ಮೀಡಿಯಾಗಳ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ. ಎಲ್ಲ ಸ್ಪರ್ಧಿಗಳ ಅಭಿಪ್ರಾಯಕ್ಕೆ ತಕ್ಕಂತೆ ಗೌತಮಿ ಜಾಧವ್ ಅವರು ಮುಖವಾಡವನ್ನು ಧರಿಸಿದ್ದಾರೆ. ಅವರ ನಗು ಫೇಕ್ ಸ್ಮೈಲ್ ಎನ್ನುವ ಒಪಿನಿಯನ್ಗಳನ್ನು ನೀಡಿದ್ದರು. ಆದರೆ ಬಿಗ್ ಬಾಸ್ನಿಂದ ಹೊರಬರುವಾಗಲೂ ಕೂಡ ನಗುಮುಖದ ಒಡತಿ ನಗುವನ್ನೇ ಬೀರಿ ಹೊರಬಂದಿದ್ದಾರೆ. ಮೋಕ್ಷಿತಾ ಅವರಂತೆ ಗೌತಮಿ ಜಾಧವ್ ಅವರು ಕೂಡ ವ್ಯಕ್ತಿತ್ವದಲ್ಲಿ ಉತ್ತಮ ಸ್ಥಾನದಲ್ಲಿದ್ದಾರೆ. ಬಿಗ್ ಬಾಸ್ ತಕ್ಕ ಮಟ್ಟಿಗೆ ವ್ಯಕ್ತಿತ್ವದ ಆಟ ಎಂದು ಗುರುತಿಸಿಕೊಂಡರೂ ಸಹ ಹಲವಾರು ಒಳ್ಳೆಯ ವ್ಯಕ್ತಿತ್ವಗಳಿಗೆ ಬಿಗ್ ಬಾಸ್ ಮನೆಯಲ್ಲಿ ಜಾಗ ಇಲ್ಲದಂತಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಟಾಪ್ 3ಗೆ ಯಾವ 3 ವ್ಯಕ್ತಿಗಳು ಅರ್ಹರೆಂದು ನಿಮಗೆ ಅಭಿಪ್ರಾಯ ಇದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಪ್ರಕಾರ ಮೋಕ್ಷಿತಾ, ಹನುಮಂತು ಹಾಗೂ ಮಂಜು ಅವರು ಅರ್ಹತೆಯನ್ನು ಹೊಂದಿದ್ದಾರೆ. ನಟನೆಯ ಮೂಲಕ ಬಿಗ್ ಬಾಸ್ಗೆ ಬಂದಂತಹ ಮಂಜು ಅವರು ಕೂಡ ತುಂಬ ಚೆನ್ನಾಗಿ ತನ್ನ ಆಟವನ್ನು ಆಡಿಕೊಂಡು ಬಂದಿದ್ದಾರೆ. ಎಲ್ಲ ವಿಷಯವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡಾಗ ಮಂಜು ಅವರು ಆಲ್ರೌಂಡರ್ ಎಂದು ಪ್ರಸಿದ್ಧಿ ಪಡೆದಿದ್ದು, ಎಂಟರ್ಟೈನ್ಮೆಂಟ್, ಟಾಸ್ಕ್, ನಗಿಸುವುದರ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲಿಯೂ ಕೂಡ ಮಂಜು ಅವರು ಉತ್ತಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಈ ರೀತಿಯ ಸುದ್ದಿಗಳಿಗಾಗಿ ನನ್ನ ಪೇಜನ್ನು ಫಾಲೋ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಲೈಕ್, ಕಾಮೆಂಟ್ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.